4 ಜನ ಫ್ರೆಂಡ್ಸ್ಗಳು ಇಡೀ ಪ್ರಪಂಚದಲ್ಲಿ ಅತ್ಯಂತ ಬೆಲೆ ಬಾಳುವಂತ ಒಂದು ನಿಧಿನ ಹುಡ್ಕೊಂಡು ಹೋಗ್ತಾರೆ. ಆದ್ರೆ ಇವರೆಲ್ಲರೂ ಆ ನಿಧಿ ಇರುವಂತ ಜಾಗಕ್ಕೆ ಹೋಗ್ತಿದ್ದಂಗೆನೆ ಇವ್ರ್ಯಾರು ಯೋಚನೆನು ಮಾಡಿರೋದಿಲ್ಲ. ಅಂತ ಕಷ್ಟಗಳೆಲ್ಲ ಎದುರಾಗೋದಕ್ಕೆ ಶುರುವಾಗ್ತವೆ. ಅಷ್ಟಕ್ಕೂ ಇವರಿಗೆ ಆ ನಿಧಿ ಏನಕ್ ಬೇಕು, ಅಂತ ಪರಿಸ್ಥಿತಿ ಇವರಿಗೆ ಏನ್ ಬಂದಿದೆ, ಆ ನಿಧಿ ಸಿಕ್ಕಿದ್ಮೇಲೆ ಇವರು ಏನೇನೆಲ್ಲ ಮಾಡ್ತಾರೆ ಅನ್ನೋದೇ ಇವತ್ ನಾವು ನೋಡ್ತಿರೋಂತ ಮೂವಿ. ಅಂದಂಗೆ ಮೂವಿ ಹೆಸರು ಡೋರಾ ಅಂಡ್ ದ ಲಾಸ್ಟ್ ಸಿಟಿ ಆಫ್ ಗೋಲ್ಡ್ ಅಂತ. ಈ ಕತೆ ಶುರುವಾಗೋದು ಅಮೆಜಾನ್ ನ ಕಾಡ್ನಲ್ಲಿ. ಇಲ್ಲಿ ಡೋರಾ ಅನ್ನೋ ಒಬ್ಳು ಹುಡುಗಿ ಇವಳ ಕಸಿನ್ ಬ್ರದರ್ ಆಗಿರುವಂತ ಡಿಯಾಗೋ ಜೊತೆ ಆಟ ಆಡ್ತಿರ್ತಾಳೆ. ಹಾಗೆ ಇವಳಿಗೆ ಇವಳ ಫ್ರೆಂಡ್ ಆಗಿರುವಂತ ಬೂಟ್ಸ್ ಅನ್ನೋ ಒಂದು ಕೋತಿರುತ್ತೆ. ಇದ್ರ ಜೊತೆ ಇವರು ಏನೇ ಕೆಲಸ ಮಾಡಿದ್ರು ಅದನ್ನ ತಡೆದು ಹಾಳು ಮಾಡೋದಕ್ಕೆ ಸ್ವೈಪರ್ ಅನ್ನೋ ವಿಲನ್ ಆಗಿರುವಂತ ನರಿ ಕೂಡ ಇರುತ್ತೆ. ನಂತರ ಡೋರಾ ತಂದೆ ತಾಯಿ ಇವ್ರ ಹತ್ರ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಇವರಿಬ್ರು ಆರ್ಕಿಯಾಲಜಿಸ್ಟ್ ಗಳು. ಮಣ್ಣಲ್ಲಿ ಮುಚ್ಚೋಗಿರುವಂತ ಎಷ್ಟೋ ಪುರಾತನ ವಸ್ತುಗಳನ್ನ ಹುಡುಕಿ ಹೊರಗಡೆ ತೆಗೆಯೋದೇ ಇವರ ಕೆಲಸ ಅಂತ. ಇದಾದ್ಮೇಲೆ ಇವರೆಲ್ಲರೂ ಬ್ರೇಕ್ಫಾಸ್ಟ್ ಅನ್ನ ಮಾಡೋದಕ್ಕೆ ಬಂದಾಗ ಗೋಡೆ ಮೇಲೆ ಬರ್ದಿರೋ ಪರಪಾತ ಅನ್ನೋದನ್ನ ನೋಡಿ ಕೇಳ್ತಾರೆ, ಈ ಪರಪಾತ ಅಂದ್ರೆ ಏನು ಅಂತ. ಆಗ ಡೋರಾ ತಂದೆ ತಾಯಿ ಕೂಡ ಹೇಳ್ತಾ ಹೋಗ್ತಾರೆ, ಸಾವಿರಾರು ವರ್ಷಗಳ ಹಿಂದೆ ಪರಪಾತ ಅನ್ನೋ ಒಂದು ಸಿಟಿ ಇತ್ತು. ಆ ಸಿಟಿ ಬರೀ ಚಿನ್ನದಿಂದನೇ ತುಂಬಿಕೊಂಡಿತ್ತು. ಆ ಚಿನ್ನ ಎಲ್ಲ ಸೇರಿದಿದ್ದು ಇಂಕಾ ಅನ್ನೋ ಒಂದು ಜನಾಂಗಕ್ಕೆ. ಆ ಸಿಟಿನ 100 ವರ್ಷದಿಂದ ಜನರು ಹುಡುಕೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಅದು ಯಾರಿಗೂ ಕೂಡ ಸಿಕ್ತಿಲ್ಲ. ಯಾಕೆ ಅಂತಂದ್ರೆ ಸಿಟಿ ಕಳೆದೋಗಿದೆ. ಅದೇ ಸಿಟಿನೇ ನಾವು ಕೂಡ ಈಗ ಹುಡುಕೋದಕ್ಕೆ ಪ್ರಯತ್ನ ಪಡ್ತಿರೋದು ಅಂತ. ಹಾಗಿದ್ರೆ ಆ ಸಿಟಿ ಸಿಕ್ತಿದ್ದಂಗೆನೆ ಆ ಸಿಟಿಲಿ ಇರುವಂತ ಚಿನ್ನನೆಲ್ಲ ನಾವಿಟ್ಕೋಬಹುದ ಅಂತ ಕೇಳಿದಾಗ ಇವರು ಹೇಳ್ತಾರೆ, ಇಲ್ಲ ಇಲ್ಲ, ಚಿನ್ನನ ನಾವಿಟ್ಕೊಳ್ಳೋ ಹಾಗಿಲ್ಲ, ನಾವು ಬರೀ ಆರ್ಕಿಯಾಲಜಿಸ್ಟ್ ಗಳು ಅಷ್ಟೇ, ಪುರಾತನ ವಸ್ತುಗಳನ್ನ ಹುಡ್ಕೋದು ನಮ್ಮ ಕೆಲಸ ಅಂತ. ನಂತರ ಡೋರಾ ಹಾಗೆ ಡಿಯಾಗೋ ಮಲ್ಕೊಳ್ಳೋದಕ್ಕೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ, ಡಿಯಾಗೋ ತಂದೆ ತಾಯಿಗೆ ಅಮೆರಿಕದ ಒಂದು ಸಿಟಿಲಿ ಕೆಲಸ ಸಿಕ್ಕಿದೆ. ಆದ್ರಿಂದ ಇವನು ನಾಳೆ ಇವನ ತಂದೆ ತಾಯಿ ಜೊತೆ ಹೋಗ್ತಿದ್ದಾನೆ ಅಂತ. ಆದ್ರಿಂದ ಮಾರನೇ ದಿನ ಡೋರಾ ಹಾಗೆ ಇವಳ ತಂದೆ ತಾಯಿ ಡಿಯಾಗೋನ ತುಂಬಾ ಬೇಜಾರಿಂದಾನೆ ಕಳಿಸ್ಕೊಡ್ತಾರೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ 10 ವರ್ಷಗಳು ಕಳೆದೋಗ್ತವೆ. ಡೋರಾ ಈ ಅಮೆಜಾನ್ ನ ಕಾಡ್ನಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಈ ಕಾಡ್ನಲ್ಲಿರುವಂತ ಎಲ್ಲಾ ಪ್ರಾಣಿಗಳು ಇವಳಿಗೆ ಪರಿಚಯ. ಹಾಗೆ ಈ ಎಲ್ಲಾ ಪ್ರಾಣಿಗಳ ಬಗ್ಗೆ ಇವಳಿಗೆ ಪ್ರತಿ ಒಂದು ವಿಷಯನೂ ಕೂಡ ಗೊತ್ತಿರುತ್ತೆ. ಹೀಗೆ ಇವಳು ಕಾಡ್ನಲ್ಲಿ ನಡೀತಾ ನಡೀತಾ ಒಂದು ಗುಹೆ ಹತ್ರ ಬಂದು ತಲುಪ್ತಾಳೆ. ಆಕ್ಚುಲಿ ಇವಳು ಚಿಕ್ಕವಳಿರ್ಬೇಕಾದ್ರೆ ಇವಳ ತಂದೆ ತಾಯಿ ಕಳೆದೋಗಿರುವಂತ ಪಾರಪಾತ್ ಅನ್ನೋ ಗೋಲ್ಡನ್ ಸಿಟಿ ಬಗ್ಗೆ ಹೇಳಿದ್ರಲ್ಲ, ಆ ಸಿಟಿ ಬಗ್ಗೆ ಒಂದು ಕ್ಲೂ ಸಿಕ್ಕಿರುತ್ತೆ. ಅದನ್ನು ಹುಡ್ಕೋದಕ್ಕೆ ಅಂತಾನೆ ಇವಳು ಬಂದಿರೋದು. ಹೀಗೆ ಇವಳು ಒಳಗಡೆ ಬರ್ತಿದ್ದಂಗೆನೆ ಬೆಳಕು ಒಂದು ಜಾಗದಲ್ಲಿ ಬೀಳುತ್ತೆ. ಆಗ ಜಾಗದಲ್ಲಿದ್ದಂತ ಚಿನ್ನದ ಮೂರ್ತಿ ಹೊಳೆಯೋದಕ್ಕೆ ಶುರುವಾಗುತ್ತೆ. ಆದ್ರೆ ಇಲ್ಲಿಂದ ಮುಂದೆ ಹೋಗೋದಕ್ಕೆ ಯಾವುದೇ ತರದ ದಾರಿ ಇರೋದಿಲ್ಲ, ಆಳ ಇರುತ್ತೆ. ಆದ್ರೆ ಡೋರಾ ಮಾತ್ರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳದೆ ನಾನ್ ಅಲ್ಲಿಗೆ ಹಾರ್ತೀನಿ ಅಂತ ಹಾರ್ತಾಳೆ. ಆದ್ರೆ ರೀಚ್ ಆಗೋದಿಲ್ಲ, ಕೆಳಗಡೆ ಬಿದ್ದೋಗ್ತಾಳೆ. ಇದರಿಂದ ಇವಳು ಇವಳ ಅಪ್ಪ ಅಮ್ಮನ್ನ ಕರ್ಕೊಂಡ್ ಬರೋದಕ್ಕೆ ಬೂಟ್ಸ್ ನ ಕಳಿಸ್ತಾಳೆ. ನಂತರ ನಮ್ಗೆ ತೋರಿಸ್ತಾರೆ ಡೋರಾ ತಂದೆ ತಾಯಿ ಡೋರಾನ ಅಲ್ಲಿಂದ ಕರ್ಕೊಂಡ್ ಬಂದಿರ್ತಾರೆ. ಅಷ್ಟೇ ಅಲ್ಲದೆ ಇವರಿಬ್ರು ಇವಳ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ. ಆಕ್ಚುಲಿ ಇಲ್ಲಿ ಏನಾಗಿದೆ ಅಂತಂದ್ರೆ ಡೋರಾ ಹುಡುಕುದಲ್ಲ ಆ ಚಿನ್ನದ ಮೂರ್ತಿನ. ಈಗಾಗ್ಲೇ ಇವಳ ತಂದೆ ತಾಯಿ ಅದನ್ನ ಹುಡುಕಿ ನೋಡಿರ್ತಾರೆ. ಮತ್ತೊಂದು ಆಶ್ಚರ್ಯ ಪಡುವಂತ ವಿಷಯ ಏನು ಅಂತಂದ್ರೆ ಆ ಚಿನ್ನದ ಮೂರ್ತಿ ಮೇಲೆ ಒಂದು ಮ್ಯಾಪ್ ಇರುತ್ತೆ. ಆ ಮ್ಯಾಪ್ ನ ಪ್ರಕಾರ ಪಾರಪಾತದಲ್ಲಿದ್ದಂತ ಎಲ್ಲಾ ಚಿನ್ನನು ಇಂಕಾ ಜನಾಂಗದವರು ಪೇರು ಅನ್ನೋ ಒಂದು ಜಾಗದಲ್ಲಿರೋ ಕಾಡ್ನಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ. ಇದರಿಂದ ಡೋರಾಗೆ ತುಂಬಾ ಖುಷಿಯಾಗಿ ಇವಳು ಕೂಡ ಅಲ್ಲಿಗೆ ಹೋಗೋದಕ್ಕೆ ತುಂಬಾ ಎಕ್ಸೈಟ್ ಆಗೋಗ್ತಾಳೆ. ಆದ್ರೆ ಇವಳ ತಂದೆ ತಾಯಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಇವಳು ಈಗಾಗ್ಲೇ ಮೇಲಿಂದ ಕೆಳಗಡೆ ಹಾರಿ ಪ್ರೂವ್ ಮಾಡ್ಬಿಟ್ಟಿರ್ತಾಳೆ, ಈ ತರ ಕೆಲ್ಸಕ್ಕೆಲ್ಲ ಇವಳು ಇನ್ನೂ ರೆಡಿ ಆಗಿಲ್ಲ ಅಂತ. ಅದಕ್ಕೆ ನೀನು ಸಿಟಿಗೆ ಹೋಗಿ ಡಿಯಾಗೋ ಜೊತೆ ಸ್ಕೂಲ್ಗೆ ಹೋಗು, ಸ್ವಲ್ಪ ದಿನ ನಾರ್ಮಲ್ ಜನರ ಜೊತೆ ಬದುಕು ಅಂತ ಹೇಳ್ತಾರೆ. ಇದರಿಂದ ಇವಳಿಗಂತೂ ತುಂಬಾನೇ ಬೇಜಾರಾಗೋಗುತ್ತೆ. ನಂತರ ಮಾರನೇ ದಿನ ಡೋರಾ ಸಿಟಿಗೆ ಹೋಗ್ತಿರ್ತಾಳೆ. ಹಾಗೆ ಇವಳ ತಂದೆ ತಾಯಿ ಪರಪಾತ ನಿಧಿನ ಹುಡ್ಕೊಂಡು ಪೇರುಗೆ ಹೋಗ್ತಿರ್ತಾರೆ. ಆದ್ರಿಂದ ಹೋಗೋದಕ್ಕಿಂತ ಮುಂಚೆ ಇವಳಿಗೆ ಹೇಳ್ತಾರೆ, ಸಿಟಿ ನಿನಗೆ ಸ್ವಲ್ಪ ಹೊಸದನ್ಸ್ಬೋದು, ಹಾಗೆ ಹೊಂದ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಯಾರ್ಯಾರೋ ಕರೆದ್ರು ಅಂತ ಹೋಗ್ಬಿಡ್ಬೇಡ ಅಂತ ಧೈರ್ಯ ಹೇಳಿ ಬೂಟ್ಸ್ ನ ಇಲ್ಲೇ ಬಿಡೋದಕ್ಕೆ ಹೇಳಿ ಇವಳನ್ನ ಪ್ಲೇನ್ ನಲ್ಲಿ ಕಳಿಸ್ತಾರೆ. ಇವಳು ಕೂಡ ಅಮೆರಿಕದ ಏರ್ಪೋರ್ಟ್ ಗೆ ಬಂದು ಇಳಿತಾಳೆ. ಆದ್ರೆ ಇವಳ ಲೈಫ್ ನಲ್ಲಿ ಎಷ್ಟೊಂದು ಜನರನ್ನ ನೋಡಿರೋದು ಇದೇ ಫಸ್ಟ್ ಟೈಮ್. ಈ ಕಡೆ ಡಿಯಾಗೋ ಹಾಗೆ ಇವನ ಪೇರೆಂಟ್ಸ್ ಗಳು ಕೂಡ ಏರ್ಪೋರ್ಟ್ ಗೆ ಬಂದು ಡೋರಾಗೋಸ್ಕರ ಕಾಯ್ತಿರ್ತಾರೆ. ಯಾವಾಗ ಡೋರಾ ಇಲ್ಲಿಗೆ ಬರ್ತಾಳೋ ಡಿಯಾಗೋನ ನೋಡಿ ತುಂಬಾನೇ ಸಂತೋಷ ಪಡ್ತಾಳೆ. ಹಾಗೆ ಅಲ್ಲಿಂದ ಮನೆಗ್ ಬಂದ್ಮೇಲೆ ಇವಳ ಅಜ್ಜಿನ ನೋಡಿ ಇನ್ನೂ ಕೂಡ ತುಂಬಾನೇ ಸಂತೋಷ ಪಡ್ತಾಳೆ. ನಂತರ ಡೋರಾ ಸ್ಟೇ ಆಗೋದಕ್ಕೆ ಒಂದು ರೂಮ್ ಅನ್ನ ಕೊಡ್ತಾರೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಡಿಯಾಗೋ ಚಿಕ್ಕವನಿರ್ಬೇಕಾದ್ರೆ ಡೋರಾ ಜೊತೆ ಮಾತಾಡ್ತಿದ್ನಲ್ಲ, ಆ ರೀತಿ ಇರೋದಿಲ್ಲ. ಈಗ ಇವನ ಹಾವಭಾವನೆ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿರುತ್ತೆ. ನಂತರ ಇವನು ಇಲ್ಲಿಂದ ಹೋಗ್ತಿದ್ದಂಗೆನೆ ಮಲ್ಕೊಳ್ಳೋದಕ್ಕೆ ನೋಡ್ತಾಳೆ, ಆದ್ರೆ ನಿದ್ದೆ ಬರೋದಿಲ್ಲ. ಇದರಿಂದ ಇವಳು ಗಾರ್ಡನ್ ನಲ್ಲಿ ಬಂದು ನಿದ್ದೆ ಮಾಡ್ತಾಳೆ. ನಂತರ ಮಾರನೇ ದಿನ ಇವರಿಬ್ರು ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಡಿಯಾಗೋ ಇವಳಿಗೆ ಹೇಳ್ತಾನೆ, ಇದು ಕಾಡಲ್ಲ, ಎಲ್ಲ ವಿಷಯಕ್ಕೂ ಜಾಸ್ತಿ ಎಕ್ಸೈಟ್ ಆಗೋದಕ್ಕೆ ಹೋಗ್ಬೇಡ, ನಾರ್ಮಲ್ ಆಗಿ ಬಿಹೇವ್ ಮಾಡು ಅಂತ. ಮುಂದಿನ ಸೀನ್ ನಲ್ಲಿ ಇವರು ಸ್ಕೂಲ್ಗೆ
ಬಂದು ತಲುಪಿದಾಗ ಸೆಕ್ಯೂರಿಟಿ ಬ್ಯಾಗ್ ಅನ್ನ ಚೆಕ್ ಮಾಡೋದಕ್ಕೆ ಅಂತ ಈಸ್ಕೊಂಡಾಗ ನೋಡ್ತಾರೆ ಇವಳ ಬ್ಯಾಗ್ ನಲ್ಲಿ ಬರೀ ಸರ್ವೈವಲ್ ಗೆ ಬೇಕಾಗಿರುವಂತ ವಸ್ತುಗಳೇ ಇರ್ತವೆ. ಫಾರ್ ಎಕ್ಸಾಂಪಲ್ ಚಾಕು, ಫ್ಲೇರ್ ಗನ್ ಇಂತ ವಸ್ತುಗಳೇ ಇರ್ತವೆ. ಇದನ್ನೆಲ್ಲ ಮುಗಿಸ್ಕೊಂಡು ಸ್ಕೂಲ್ ನ ಒಳಗಡೆ ಎಂಟರ್ ಆಗ್ತಿದ್ದಂಗೆನೆ ಸ್ಯಾಮಿ ಅನ್ನೋ ಒಬ್ಳು ಹುಡುಗಿನ ನೋಡಿ ಇವಳು ಅವಳ ಹತ್ರ ಬಂದು ಮಾತಾಡ್ತಾಳೆ. ಸ್ಯಾಮಿ ಅಂತೂ ಡೋರಾ ಮಾತಾಡ್ತಿರೋದನ್ನ ನೋಡಿ ಈ ಹುಡುಗಿಯನ್ನು ಇಷ್ಟೊಂದು ಎಕ್ಸೈಟ್ ಆಗಿ ಮಾತಾಡ್ತಿದ್ದಾಳಲ್ಲ ಅಂತ ಒಂದು ಕಪ್ ಕೇಕ್ ಅನ್ನು ಕೊಟ್ಟು ಕಳಿಸ್ತಾಳೆ. ಆಗ ಡಿಯಾಗೋ ಹೇಳ್ತಾನೆ ಅವಳ ಹೆಸರು ಸ್ಯಾಮಿ ಅಂತ, ಅವಳು ನಮ್ ಕ್ಲಾಸ್ ನ ಪ್ರೆಸಿಡೆಂಟ್. ಅವಳನ್ನ ಕಂಡ್ರೆ ಯಾರಿಗೂ ಕೂಡ ಇಷ್ಟ ಇಲ್ಲ, ಯಾಕೆಂತಂದ್ರೆ ಎಲ್ಲಾದ್ರಲ್ಲೂ ನಾನೇ ಫಸ್ಟ್ ಇರ್ಬೇಕು ಅಂತ ಅವಳು ಅನ್ಕೋತಾಳೆ ಅಂತ. ಹೀಗೆ ಇವರು ಕ್ಲಾಸ್ಗೆ ಹೋಗ್ತಿರ್ಬೇಕಾದ್ರೆ ಡೋರಾಗೆ ರ್ಯಾಂಡಿ ಅನ್ನೋ ಒಬ್ಬ ಹುಡುಗ ಕೂಡ ಪರಿಚಯ ಆಗ್ತಾನೆ. ನಂತರ ಇವರೆಲ್ಲರೂ ಕ್ಲಾಸ್ ನಲ್ಲಿ ಇರ್ಬೇಕಾದ್ರೆ ಟೀಚರ್ ಒಂದು ಕ್ವಶನ್ ಕೇಳ್ತಾರೆ. ಆಗ ಫಾರ್ ದ ಫಸ್ಟ್ ಟೈಮ್ ಸ್ಯಾಮಿನ ಬಿಟ್ಟು ಮತ್ತೊಬ್ಳು ಹುಡುಗಿ ಆ ಕ್ವಶನ್ ಗೆ ಆನ್ಸರ್ ಮಾಡಿದ್ದು. ಆ ಹುಡುಗಿ ಬೇರೆ ಯಾರು ಅಲ್ಲ, ಡೋರಾನೆ. ಆದ್ರಿಂದ ಸ್ಯಾಮಿ ಕ್ಲಾಸ್ ಮುಗಿತಿದ್ದಂಗೆನೆ ಇವಳ ಹತ್ರ ಬಂದು ವಾರ್ನ್ ಮಾಡ್ತಾಳೆ, ಇನ್ಮೇಲೆ ಯಾವತ್ತೂ ಕೂಡ ಕ್ಲಾಸ್ ನಲ್ಲಿ ನನಗಿಂತ ಟಾಪರ್ ಆಗ್ಲಿ ಸ್ಮಾರ್ಟ್ ಆಗ್ಲಿ ಆಗೋದಕ್ಕೆ ಹೋಗ್ಬೇಡ ಅಂತ. ನಂತರ ಇವರಿಬ್ರು ಸ್ಕೂಲ್ ನ ಮುಗಿಸ್ಕೊಂಡು ಮನೆಗ್ ಬಂದಾಗ ಡೋರಾಳ ತಂದೆ ತಾಯಿ ಅವಳಿಗೆ ಅಪ್ಡೇಟ್ ಮಾಡ್ತಿರ್ತಾರೆ, ನಿಧಿನ ಹುಡ್ಕೊಂಡು ನಾವೀಗ ಎಲ್ಲೆಲ್ಲಿದೀವಿ ಅಂತ. ಅಷ್ಟೇ ಅಲ್ಲದೆ ಡೋರಾ ಸ್ಕೂಲ್ ನಲ್ಲಿ ಪ್ರತಿಯೊಂದು ವಿಷಯಕ್ಕೂ ಕೂಡ ತುಂಬಾನೇ ಎಕ್ಸೈಟ್ ಆಗೋಗ್ತಿರ್ತಾಳೆ. ಯಾಕೆಂತಂದ್ರೆ ಈ ತರ ಫ್ರೆಂಡ್ಸ್ ಗಳನ್ನ ಮಾಡ್ಕೊಳ್ಳೋದು ಹಾಗೆ ಜನರನ್ನೆಲ್ಲಾರನ್ನು ನೋಡೋದು ಇವಳಿಗೆ ತುಂಬಾನೇ ವಸ್ತು. ಆದ್ರೆ ಇದ್ದಕ್ಕಿದ್ದಂಗೆನೆ ಒಂದು ದಿನ ಇವಳ ತಂದೆ ತಾಯಿ ಎಲ್ಲಿದ್ದಾರೆ ಅನ್ನೋದನ್ನ ಅಪ್ಡೇಟ್ ಮಾಡೋದನ್ನ ಸ್ಟಾಪ್ ಮಾಡ್ಬಿಡ್ತಾರೆ. ಹಾಗೆ ಅವ್ರ ಕಡೆಯಿಂದ ಇವಳಿಗೆ ಯಾವುದೇ ತರದ ಕಾಲ್ ಬರ್ತಿರೋದಿಲ್ಲ. ಇದರಿಂದ ಇವಳಿಗೆ ಯೋಚನೆ ಶುರು ಆಗುತ್ತೆ. ನಂತರ ಸೀನ್ ಶಿಫ್ಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಈಗ ಸ್ಕೂಲ್ ನಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನಡೀತಿದೆ ಅಂತ. ಆಗ ಡೋರಾ ಸಾಂಗ್ ಬರ್ತಿರೋದನ್ನ ನೋಡಿ ತುಂಬಾ ವಿಚಿತ್ರವಾಗಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾಳೆ. ಇದರಿಂದ ಅಲ್ಲಿದ್ದಂತ ಮಕ್ಕಳೆಲ್ಲರೂ ಡೋರನ್ನ ಆಡ್ಕೊಳ್ಳೋದ್ರ ಜೊತೆಗೆ ಡಿಯಾಗೋನು ಕೂಡ ತುಂಬಾನೇ ಆಡ್ಕೊಬಿಡ್ತಾರೆ. ಅದಕ್ಕೆ ಡಿಯಾಗೋ ಕೂಡ ಇವಳ ಮೇಲೆ ರೇಗಾಡ್ಬಿಡ್ತಾನೆ, ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ಯಾ, ನನ್ ಮಾನ ಮರ್ಯಾದೆ ಎಲ್ಲ ಯಾಕೆ ತೆಗಿತಿದ್ಯಾ ಅಂತ. ಈ ಮಾತನ್ನ ಕೇಳಿ ತುಂಬಾ ಅಪ್ಸೆಟ್ ಆಗಿ ಇವಳು ಮನೆಗ್ ಬಂದಾಗ ಇವಳ ಅಜ್ಜಿ ಬಂದು ಇವಳಿಗೆ ಸಮಾಧಾನ ಮಾಡ್ತಾರೆ, ಏನೂ ಆಗೋದಿಲ್ಲ, ಕಾಲ ಕಳಿತಿದ್ದಂಗೆನೆ ಎಲ್ಲ ಸರಿ ಹೋಗುತ್ತೆ, ನೀನು ಕೂಡ ಸರಿ ಹೋಗ್ತೀಯಾ ಅಂತ. ನಂತರ ಮಾರನೇ ದಿನ ಇವರೆಲ್ಲರನ್ನು ಸ್ಕೂಲ್ ಕಡೆಯಿಂದ ಮ್ಯೂಸಿಯಂಗೆ ಕರ್ಕೊಂಡ್ ಬಂದಿರ್ತಾರೆ. ಆಗ ಒಬ್ರು ಟೀಚರ್ ಹೇಳ್ತಾರೆ, ನೀವೆಲ್ಲರೂ ಒಂದೊಂದು ಟೀಮ್ ಅನ್ನ ಮಾಡ್ಕೊಂಡು ಈ ಮ್ಯೂಸಿಯಂ ನಲ್ಲಿ ಅತ್ಯಂತ ಪುರಾತನ ವಸ್ತು ಯಾವ್ದು ಅಂತ ಹುಡ್ಕೊಂಡ್ ಬಂದು ಹೇಳ್ಬೇಕು. ಯಾರು ಆ ರೀತಿ ಮಾಡ್ತಾರೋ ಈ ಕಾಂಪಿಟೇಷನ್ ಅಲ್ಲಿ ಗೆದ್ದಂಗೆ ಅಂತ. ಎಲ್ರು ಅವ್ರವ್ರ ಟೀಮ್ ಅನ್ನ ಮಾಡ್ಕೋತಾರೆ. ಆದ್ರೆ ಡೋರಾ, ಡಿಯಾಗೋ, ರ್ಯಾಂಡಿ ಹಾಗೆ ಸ್ಯಾಮಿನ ಬಿಟ್ಟು. ಯಾಕೆಂತಂದ್ರೆ ಇವ್ರ 4 ಜನ ಸ್ಕೂಲ್ ನಲ್ಲಿ ಒಂಥರ ಲೂಸರ್ಸ್ ತರ. ಸರಿ ಇನ್ನೇನ್ ಮಾಡೋದಕ್ಕಾಗೋದಿಲ್ಲ ಅಂತ ಇವ್ರ 4 ಜನನೇ ಒಂದ್ ಟೀಮ್ ಅನ್ನ ಮಾಡ್ಕೊಂಡು ಆ ವಸ್ತುನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹುಡುಕ್ತಿರ್ಬೇಕಾದ್ರೆ ಈ ಮ್ಯೂಸಿಯಂ ನಲ್ಲಿ ಕೆಲಸ ಮಾಡುವಂತ ಒಬ್ರು ಲೇಡಿ ಡೋರಾಗೆ ಹೇಳ್ತಾರೆ, ಈ ಮ್ಯೂಸಿಯಂ ನಲ್ಲಿ ಅತ್ಯಂತ ಪುರಾತನ ವಸ್ತು ಯಾವ್ದು ಅಂತ ನನಗೆ ಗೊತ್ತು, ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಒಂದು ಡೋರ್ ಅನ್ನ ಓಪನ್ ಮಾಡ್ಕೊಟ್ಟು ಹೋಗ್ತಾರೆ. ಅದನ್ನ ನಂಬ್ಕೊಂಡು ಡೋರಾ ಕೂಡ ಇವಳ ಟೀಮ್ ಅನ್ನ ಕರ್ಕೊಂಡು ಆ ಡೋರ್ ನ ಒಳಗಡೆ ಕೆಳಗಡೆ ಬೇಸ್ಮೆಂಟ್ ಗೆ ಬರ್ತಾಳೆ. ಇಲ್ಲಿ ನೋಡಿದ್ರೆ ತುಂಬಾ ವಸ್ತುಗಳು ಇರ್ತವೆ. ಆದ್ರಿಂದ ಇವರೆಲ್ಲರೂ ಆ ವಸ್ತುಗಳನ್ನ ಹುಡ್ಕೋದಕ್ಕೆ ಶುರು ಮಾಡಿದಾಗ ಯಾರು ಬರ್ತಿರೋಂತ ಶಬ್ದ ಇವರಿಗೆ ಕೇಳಿಸುತ್ತೆ. ಅದಕ್ಕೆ ಡೋರಾನ ಬಿಟ್ಟು ಮಿಕ್ತವರೆಲ್ಲರೂ ಒಂದು ಬಾಕ್ಸ್ ನ ಒಳಗಡೆ ಬಂದು ಬಚ್ಚಿಟ್ಕೊಬಿಡ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇಲ್ಲಿರುವಂತ ಇಬ್ರು ವ್ಯಕ್ತಿಗಳಿಗೆ ಡೋರಾ ಈಗಾಗ್ಲೇ ಗೊತ್ತು ಅಂತ. ನಂತರ ಆಗ್ಲೇ ಇವಳಿಗೆ ಸಹಾಯ ಮಾಡಿದಂತ ಲೇಡಿನೂ ಕೂಡ ಬಂದು ಇವಳನ್ನೇ ಹಿಡಿದು ಎಲ್ಲರೂ ಬಚ್ಚಿಟ್ಕೊಂಡಿರುವಂತ ಅದೇ ಬಾಕ್ಸ್ ನ ಒಳಗಡೆ ಹಾಕಿ ಇವರೆಲ್ಲರನ್ನು ಮುಚ್ಚಿಬಿಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಇವರೆಲ್ಲರಿಗೂ ಎಚ್ಚರ ಆಗುತ್ತೆ. ನೋಡಿದ್ರೆ ಪ್ಲೇನ್ ನಲ್ಲಿ ಇವರೆಲ್ಲರನ್ನು ಎಲ್ಲಿಗೋ ಕರ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಆದ್ರಿಂದ ಡೋರಾ ಮೇಲ್ಗಡೆ ಇರುವಂತ ಡೋರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಈ ಜಾಗದಲ್ಲಿ ತುಂಬಾ ಜನ ಇರ್ತಾರೆ. ಹಾಗೆ ಒಬ್ಬ ವ್ಯಕ್ತಿ ಇವಳ ಕಡೆಗೆ ಬರ್ತಿರೋದನ್ನ ನೋಡಿ ಇವರೆಲ್ಲರೂ ಹೆದರ್ಕೊಳ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಸೀದಾ ಈ ಬಾಕ್ಸ್ ನ ಒಳಗಡೆ ಬಂದು ಹೇಳ್ತಾನೆ, ನಾನ್ ನಿಮ್ಮೆಲ್ಲರನ್ನು ಕಾಪಾಡೋದಕ್ಕೆ ಅಂತ ಬಂದಿದ್ದೀನಿ ಡೋರಾ, ನಾನ್ ನಿನ್ ತಂದೆ ತಾಯಿಯ ಫ್ರೆಂಡ್ ಅಂತ. ಅದನ್ನ ನಂಬಿ ಎಲ್ಲರೂ ಆ ವ್ಯಕ್ತಿ ಜೊತೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿದ ಪೋವೆಲ್ ಅನ್ನೋ ಒಬ್ಬ ವ್ಯಕ್ತಿ, ಆಗ್ಲೇ ನಾವು ನೋಡಿದ್ವಲ್ಲ ಸ್ವೈಪರ್, ಅದಕ್ಕೆ ಡೋರಾ ಹತ್ರ ಇರುವಂತ ಮ್ಯಾಪ್ ಅನ್ನ ಕಿತ್ಕೊಂಡ್ ಬಾ ಅಂತ ಹೇಳ್ತಾನೆ. ಸ್ವೈಪರ್ ಕೂಡ ಡೋರಾ ಹತ್ರ ಬಂದು ಅವಳ ಬ್ಯಾಗ್ ನಲ್ಲಿ ಇರುವಂತ ಮ್ಯಾಪ್ ಅನ್ನ ತಗೊಂಡ್ ಬಂದು ಪೋವೆಲ್ ಗೆ ಕೊಟ್ಬಿಡುತ್ತೆ. ಆಕ್ಚುಲಿ ಮ್ಯಾಪ್ ಬೇರೆ ಯಾವ್ದು ಅಲ್ಲ, ಆಗ್ಲೇ ಡೋರಾ ತಂದೆ ತಾಯಿ ಎಲ್ಲೆಲ್ಲಿದೀವಿ ಅಂತ ಹೇಳಿದಾಗ ಇವಳು ಮಾರ್ಕ್ ಮಾಡ್ಕೊಂಡ್ಲಲ್ಲ ಅದೇ ಮ್ಯಾಪ್ ಇದು. ಅಂದ್ರೆ ಇವರೆಲ್ಲರೂ ಸೇರಿ ಡೋರಾ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಕಂಡುಹಿಡಿಯೋದಕ್ಕೆ ನೋಡ್ತಿದ್ದಾರೆ ಅಂತ. ಇದೆಲ್ಲ ಆದ್ಮೇಲೆ ಡೋರಾ ಹಾಗೆ ಇವಳ ಟೀಮ್ ನವರು ಆ ವ್ಯಕ್ತಿ ಜೊತೆ ಒಂದು ಜೀಪ್ ನಲ್ಲಿ ತುಂಬಾ ಕಷ್ಟಪಟ್ಟು ಅವರಿಂದ ತಪ್ಪಿಸ್ಕೊಂಡು ಒಂದು ಕಬ್ಬಿನ ಗದ್ದೆ ಒಳಗಡೆ ಬಚ್ಚಿಟ್ಕೊಬಿಡ್ತಾರೆ. ಆಗ ಈ ವ್ಯಕ್ತಿ, ನನ್ನ ಹೆಸರು ಅಲೆಂದ್ರೋ, ನಾನ್ ನಿನ್ ತಂದೆ ತಾಯಿಯ ಫ್ರೆಂಡ್ ಅಂತ ಹೇಳಿ ಡೋರಾಗೆ ಒಂದು ಡೈರಿನ ಕೊಡ್ತೇನೆ. ಆಕ್ಚುಲಿ ಡೈರಿ ಬೇರೆ ಯಾವ್ದು ಅಲ್ಲ, ಇವಳ ತಂದೆಯ ಡೈರಿ. ಇದರಿಂದ ಇವಳಿಗೂ ಕೂಡ ನಂಬಿಕೆ ಬಂದ್ಬಿಡುತ್ತೆ ಈ ವ್ಯಕ್ತಿ ನನ್ನ ತಂದೆ ತಾಯಿಯ ಫ್ರೆಂಡೇ ಇರಬೇಕು ಅಂತ. ಆಕ್ಚುಲಿ ಇಲ್ಲಿ ಏನಾಗಿದೆ ಅಂತಂದ್ರೆ ಪಾವೆಲ್ ಹಾಗೆ ಅವನ ಕಡೆಯ ಜನರು ಡೋರಾ ತಂದೆ ತಾಯಿ ಪೇರುನಲ್ಲಿರುವಂತ ಪಾರಪಾತ ನಿಧಿನ ಹುಡ್ಕೊಂಡು ಹೋಗಿದಾರಲ್ಲ ಅವರನ್ನ ಫಾಲೋ ಮಾಡ್ಕೊಂಡು ಹೋಗಿ ಆ ನಿಧಿನ ಹುಡುಕ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರಿಂದ ಡೋರಾ ಅವ್ರಿಗಿಂತ ಮೊದಲು ನಾನ್ ನನ್ನ ತಂದೆ ತಾಯಿನ ಹುಡುಕಿ ವಿಷಯನ ಹೇಳ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಮಿಕ್ತವರೆಲ್ಲ ಇಲ್ಲಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಇವರು ಕೂಡ ಡೋರಾ ಜೊತೆ ಹೋಗೋದಕ್ಕೆ ಒಪ್ಕೋತಾರೆ. ಆಕ್ಚುಲಿ ಪೋವೆಲ್ ಹಾಗೆ ಅವನ ಕಡೆಯ ಜನರು ಇವರನ್ನ ಪೇರುಗೆ ಕರ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ನಂತರ ಇವರು ಇಲ್ಲಿನ ಕಾಡಿನ ಹತ್ರ ಬರ್ತಿದ್ದಂಗೆನೆ ಡೋರಾಗೆ ಇವಳ ತಂದೆ ತಾಯಿಯ ಜೀಪ್ ಕಾಣಿಸುತ್ತೆ. ಅದಕ್ಕೆ ಹೊರಗಡೆ ಬಂದು ನೋಡಿದ್ರೆ ಇವಳ ತಂದೆ ತಾಯಿ ಮಾಡಿರುವಂತ ಒಂದು ಸಿಂಬಲ್ ಕೂಡ ಇರುತ್ತೆ. ಅಂದ್ರೆ ಡೋರಾಳ ತಂದೆ ತಾಯಿ ಇದೇ ಕಾಡಿನ ಒಳಗಡೆ ಹೋಗಿರ್ಬೋದು ಅಂತ ಇವರೆಲ್ಲರೂ ಅವರನ್ನ ಹುಡ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾರೆ. ಹೀಗೆ ಇವರು ಕಾಡಿನ ಒಳಗಡೆ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಇಷ್ಟೊತ್ತಿಗೆ ಸಂಜೆ ಆಗೋಗಿರುತ್ತೆ. ಅಷ್ಟೇ ಅಲ್ಲದೆ ಅಲೆಂದ್ರ ಇವರಿಗೆ ಹೇಳ್ಕೊಂಡಿರ್ತಾನೆ, ನಾನೊಬ್ಬ ಪ್ರೊಫೆಸರ್, ನಾನು ಕೂಡ ಒಬ್ಬ ಆರ್ಕಿಯಾಲಜಿಸ್ಟ್ ಅಂತ. ಹೀಗೆ ಇವರು ನಿರಂತರವಾಗಿ ಬೆಟ್ಟ ಗುಡ್ಡಗಳನ್ನೆಲ್ಲ ಸಾಕ್ತಾ ಮುಂದೆ ಬಂದಿದ್ರಿಂದ ಇಷ್ಟೊತ್ತಿಗೆ ಬೆಳಕು ಕೂಡ
ಕೂಡ ಆಗೋಗಿರುತ್ತೆ. ನಂತರ ಇವರೆಲ್ಲರೂ ಒಂದು ಜಾಗಕ್ಕೆ ಬಂದು ತಲುಪಿದಾಗ ನೋಡ್ತಾರೆ ಡೋರಾ ತಂದೆ ತಾಯಿ ಇದ್ದಂತ ಟೆಂಟ್ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಇಲ್ಲಿ ಏನಾಗಿರ್ಬೋದು ಅಂತ ಇವರು ತುಂಬಾ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಡೋರಾ ಫ್ರೆಂಡ್ ಹಾಗೆ ಇವಳ ತಂದೆ ತಾಯಿ ಜೊತೆ ಇದ್ದಂತ ಬೂಟ್ಸ್ ಇಲ್ಲಿಗೆ ಬರುತ್ತೆ. ಹಾಗೆ ಇವರಿಗೆ ಇಲ್ಲಿ ಮತ್ತೊಂದ್ಸಲ ಅದೇ ಸಿಂಬಲ್ ಸಿಗುತ್ತೆ, ಅಂದ್ರೆ ಇವರು ಕರೆಕ್ಟ್ ಆಗಿರುವಂತ ದಾರಿಲಿ ಹೋಗ್ತಿದ್ದಾರೆ ಅಂತ. ಅಷ್ಟೇ ಅಲ್ಲದೆ ಡೋರಾ ತಂದೆ ತಾಯಿ ಈಗ ಯಾವ ಕಡೆ ಹೋಗಿದ್ದಾರೆ ಅಂತ ಬೂಟ್ಸ್ಗೆ ಗೊತ್ತಿರೋದ್ರಿಂದ ಇವರೆಲ್ಲರನ್ನು ಕರ್ಕೊಂಡು ಆ ಕಡೆನೆ ಹೋಗ್ತಿರುತ್ತೆ. ಆದ್ರೆ ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಯಾರೋ ಒಂದಷ್ಟು ಜನ ಬಿಲ್ಲು ಬಾಣಗಳಿಂದ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರು ಕೂಡ ಅದೆಲ್ಲದ್ರಿಂದ ತಪ್ಪಿಸ್ಕೊಂಡು ಒಂದು ಮರದ ಒಳಗಡೆ ಬಂದು ಏನೋ ಕುತ್ಕೋತಾರೆ. ಆದ್ರೆ ಈ ಮರನು ಕೂಡ ಉರುಳೋದಕ್ಕೆ ಶುರುವಾಗುತ್ತೆ. ಹೀಗೆ ಇದು ಉರುಳ್ತಾ ಹೇಗೋ ಮಾಡಿ ಒಂದು ಜಾಗದಲ್ಲಿ ಬಂದು ಸೇಫ್ ಆಗಿ ಲ್ಯಾಂಡ್ ಆಗುತ್ತೆ. ನಂತರ ಇವ್ರ ಮೇಲೆ ಅಟ್ಯಾಕ್ ಮಾಡದಂತ ಬಾಣನ ನೋಡಿದ್ರೆ ಪಾರಪತ ನಿಧಿನ ಕಾಪಾಡ್ತಿರೋಂತ ಇಂಕಾ ಜನಾಂಗ ಇದೆಯಲ್ಲ, ಆ ಜನಾಂಗದ ಸಿಂಬಲ್ ಈ ಬಾಣದ ಮೇಲೆ ಇರುತ್ತೆ. ಅದೇ ಸಮಯಕ್ಕೆ ಸ್ಯಾಮಿ ಬಂದು ಡೋರಾಗೆ ಚೆನ್ನಾಗಿ ಬೈಯೋದಕ್ಕೆ ಶುರು ಮಾಡ್ಕೊಬಿಡ್ತಾಳೆ. ನಾವೆಲ್ಲರೂ ಈ ರೀತಿ ಇಲ್ಲಿ ಸಿಗಾಕೊಂಡು ಕಷ್ಟ ಪಡ್ತಿದೀವಿ ಅಂತಂದ್ರೆ ಅದಕ್ಕೆಲ್ಲ ನೀನೇ ಕಾರಣ ಅಂತ. ಇದರಿಂದ ಇವಳು ತುಂಬಾ ಬೇಜಾರ್ ಮಾಡ್ಕೊಂಡು ಒಂದು ಜಾಗದಲ್ಲಿ ಕುಂತಿರ್ಬೇಕಾದ್ರೆ ಆಗ ಡಿಯಾಗೋ ಬಂದು ಇವಳಿಗೆ ಸಮಾಧಾನ ಮಾಡ್ತಾನೆ. ಏನು ಯೋಚನೆ ಮಾಡ್ಬೇಡ, ಯಾರ್ ನಿನ್ ಜೊತೆ ಇಲ್ಲ ಅಂತಂದ್ರು ನಾನ್ ನಿನ್ ಜೊತೆ ಇರ್ತೀನಿ, ನಾನ್ ನಿನ್ ಅಣ್ಣ ಅಂತ. ಇದನ್ನ ಕೇಳಿ ಇವಳಿಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ. ಹೀಗೆ ಇವರಿಬ್ರು ಸ್ಯಾಮಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಡೋರಾಗೆ ಗೊತ್ತಾಗೋಗುತ್ತೆ ಡಿಯಾಗೋ ಸ್ಯಾಮಿನ ಇಷ್ಟಪಡ್ತಿದ್ದಾನೆ ಅಂತ. ಅದೇ ಸಮಯಕ್ಕೆ ಹತ್ರದಲ್ಲಿ ಯಾರೋ ಮಾತಾಡ್ತಿರೋಂತ ಶಬ್ದ ಕೇಳಿಸಿ ಬಂದು ನೋಡಿದ್ರೆ ಪಾವೆಲ್ ಹಾಗೆ ಅವನ ಕಡೆ ಜನರು ಡೋರಾ ತಂದೆ ತಾಯಿನ ಹುಡ್ಕೊಂಡ್ ಬಂದು ಈ ಜಾಗದಲ್ಲಿ ಒಂದು ಟೆಂಟ್ ಅನ್ನ ಹಾಕಿರ್ತಾರೆ. ಆಗ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಡೋರಾ ಎಲ್ಲರಿಗೂ ಹೇಳ್ತಾಳೆ ಪಾವೆಲ್ ಹಾಗೆ ಅವನ ಕಡೆ ಜನರು ತಪ್ಪಾಗಿರುವಂತ ದಾರಿಲಿ ಹೋಗ್ತಿದ್ದಾರೆ, ನನ್ ತಂದೆ ತಾಯಿ ಆ ದಾರಿಲಿ ಹೋಗಿಲ್ಲ, ಒಪೇರಾ ಹೌಸ್ ಅನ್ನೋ ಒಂದು ದಾರಿಲಿ ಹೋಗಿದ್ದಾರೆ ಅಂತ. ಆದ್ರಿಂದ ಇವರೆಲ್ಲರೂ ಆ ಒಪೇರಾ ಹೌಸ್ ಅನ್ನ ಹುಡ್ಕೊಂಡು ಬರ್ತಾರೆ. ಈ ಜಾಗ ಸ್ವಲ್ಪ ನೋಡೋದಕ್ಕೆ ಸ್ಪೆಷಲ್ ಆಗಿರೋದ್ರಿಂದ ಹೀಗೆ ಇವರು ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಿಧಾನವಾಗಿ ಕೆಳಗಡೆ ಹೋಗುವಂತ ಬದಿ ಒಳಗಡೆ ಇವರು ಸಿಗಾಕೋಬಿಡ್ತಾರೆ. ಇದರಿಂದ ಇವರೆಲ್ಲರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಆಗ ಡೋರಾ ಹೇಳ್ತಾಳೆ ಎಲ್ಲರೂ ಹಿಂದಕ್ಕಾದಂಗೆ ಮಲ್ಕೊಳ್ಳಿ, ಇದರಿಂದ ಈಸಿಯಾಗಿ ಹೊರಗಡೆ ಬರ್ಬೋದು ಅಂತ. ಆ ಪ್ಲಾನ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲರೂ ಹೊರಗಡೆ ಏನೋ ಬರ್ತಾರೆ. ಆದ್ರೆ ಅಲೆಂದ್ರು ಬರೋದಕ್ಕಾಗೋದಿಲ್ಲ, ಇಲ್ಲೇ ಸಿಗಾಕೋಬಿಡ್ತಾನೆ. ಅದೇ ಸಮಯಕ್ಕೆ ಎರಡು ಚೇಳುಗಳು ಕೂಡ ಬಂದು ಇವನ ತಲೆ ಮೇಲೆ ಡ್ಯಾನ್ಸ್ ಆಡೋದಕ್ಕೆ ಶುರು ಮಾಡಿದ್ರಿಂದ ಇವನನ್ನ ಕಾಪಾಡೋದಕ್ಕಾಗೋದಿಲ್ಲ, ಮುಳುಗೋಗ್ತಾನೆ. ಅದಕ್ಕೆ ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಂದು ನೋಡಿದ್ರೆ ಅಲೆಂದ್ರ ಕಾಲುಗಳು ಕಾಣಿಸ್ತವೆ. ಅವನ ಕಾಲುಗಳನ್ನ ಎಳೆದು ಇವರು ಅವನನ್ನ ಕಾಪಾಡ್ತಾರೆ. ಇದರಿಂದ ಇವನು ಇವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅನ್ನ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ಈ ಜಾಗದಲ್ಲಿ ವಾಸ ಮಾಡ್ತಿರುವಂತ ಒಬ್ರು ವಯಸ್ಸಾಗಿರುವಂತ ಲೇಡಿ ಇವ್ರ ಹತ್ರ ಬರ್ತಾರೆ. ಆಗ ಡೋರಾ ಇವಳ ತಂದೆ ತಾಯಿನ ನೋಡಿದ್ರ ಅಂತ ಮಹಿಳೆನ ಕೇಳಿದಾಗ ಇಲ್ಲ ಅಂತ ಹೇಳ್ತಾರೆ. ನಂತರ ಪರಪತ ನಿಧಿಯ ಬಗ್ಗೆ ನಿಮ್ಗೆ ಗೊತ್ತಾ ಅಂತ ಕೇಳಿದಾಗ ತುಂಬಾ ಕೋಪದಿಂದ ಹೇಳ್ತಾರೆ ನೀವೇನಾದ್ರೂ ಆ ನಿಧಿನ ಹುಡ್ಕೊಂಡು ಹೋದ್ರೆ ನಿಮ್ಗೊಂದು ಶಾಪ ತಟ್ಟುತ್ತೆ, ಹಾಗೆ ಸತ್ತೋಗ್ತೀರಾ ಅಂತ. ಅಷ್ಟೇ ಅಲ್ಲದೆ ಈ ಮಹಿಳೆಗೆ ಕಾಡಿಂದ ಹೊರಗಡೆ ಹೋಗುವಂತ ದಾರಿನೂ ಕೂಡ ಗೊತ್ತಿರುತ್ತೆ. ಆದ್ರಿಂದ ಸ್ಯಾಮಿ ಹಾಗೆ ರ್ಯಾಂಡಿ ಮತ್ತೆ ಇಲ್ಲಿಂದ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಡಿಯಾಗೋ ಮಾತ್ರ ಡೋರಾ ಜೊತೆ ಅವಳ ತಂದೆ ತಾಯಿನ ಹುಡ್ಕೋದಕ್ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಹೋಗೋದಕ್ಕಿಂತ ಮುಂಚೆ ಸ್ಯಾಮಿ ಡೋರಾ ಹಾಗೆ ಡಿಯಾಗೋ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಸಾರಿನ ಕೇಳ್ಬಿಟ್ಟು ಹೋಗ್ತಾಳೆ. ಇದೆಲ್ಲ ಆದ್ಮೇಲೆ ಆ ವಯಸ್ಸಾಗಿರುವಂತ ಲೇಡಿ ಇವರಿಬ್ರನ್ನ ಕಾಡಿಂದ ಹೊರಗಡೆ ಹೋಗೋದಕ್ಕೆ ದಾರಿ ತೋರಿಸ್ತಿರ್ಬೇಕಾದ್ರೆ ಆಗ್ಲೇ ಆ ಬಾಣದ ಮೇಲೆ ಇಂಕಾ ಜನಾಂಗದ ಸಿಂಬಲ್ ಇತ್ತಲ್ಲ, ಅದೇ ತರದ ಸಿಂಬಲ್ ಅನ್ನ ಈ ಮಹಿಳೆ ಕೈಯಲ್ಲಿ ನೋಡಿ ಇವರಿಬ್ರು ಹೆದರ್ಕೊಂಡು ಓಡೊಂಟೋಗ್ತಾರೆ. ಈ ಕಡೆ ಡೋರಾ ಡಿಯಾಗೋ ಹಾಗೆ ಅಲೆಂದ್ರೋ ಡೋರಾ ತಂದೆ ತಾಯಿನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವ್ರು ಹೋಗ್ತಿರುವಂತ ದಾರಿಲಿ ತುಂಬಾ ದೊಡ್ಡ ದೊಡ್ಡ ಹೂಗಳೆಲ್ಲ ಇರ್ತವೆ. ಆದ್ರಿಂದ ಇದನ್ನ ಟಚ್ ಮಾಡಿದ್ರೆ ಏನಾದ್ರೂ ಅಪಾಯ ಆಗ್ಬೋದು ಅಂತ ಇವರೆಲ್ಲರೂ ಅದನ್ನ ಟಚ್ ಮಾಡದೆ ಸೇಫ್ ಆಗಿ ಮತ್ತೊಂದು ದಡಕ್ಕೆ ಬಂದು ತಲುಪ್ತಾರೆ. ಆದ್ರೆ ಅಲೆಂದ್ರೋ ಕೊನೆಯಲ್ಲಿ ಒಂದು ಹೂವನ್ನ ಟಚ್ ಮಾಡಿದ್ರಿಂದ ಎಲ್ಲಾ ಹೂಗಳು ಒಂದು ವಿಚಿತ್ರವಾಗಿರುವಂತ ಪೌಡರ್ ಅನ್ನ ರಿಲೀಸ್ ಮಾಡ್ತವೆ. ಆ ಪೌಡರ್ ಅನ್ನ ಇವರೆಲ್ಲರೂ ಸ್ಮೆಲ್ ಮಾಡ್ತಿದ್ದಂಗೆನೆ ಇಡೀ ಪ್ರಪಂಚ ಎಲ್ಲ ಕಾರ್ಟೂನ್ ತರ ಅಂದ್ರೆ ಆನಿಮೇಷನ್ ತರ ಕಾಣಿಸ್ತಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ತುಂಬಾ ವಿಚಿತ್ರವಾಗಿರುವಂತ ಭ್ರಮೆಗಳೆಲ್ಲ ಬರ್ತಿರ್ತವೆ. ಇದರಿಂದ ಇವರೆಲ್ಲರೂ ತುಂಬಾ ಖುಷಿಯಿಂದ ಆಟ ಆಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ರ್ಯಾಂಡಿ ಹಾಗೆ ಸ್ಯಾಮ್ ಕೂಡ ಇಲ್ಲಿಗೆ ಬರ್ತಾರೆ. ಇದಾದ್ಮೇಲೆ ನಮ್ಗೆ ತೋರಿಸ್ತಾರೆ ಡೋರಾಗೆ ಎಚ್ಚರ ಆದಾಗ ಇವಳ ಮುಂದೆ ಸ್ಯಾಮಿ ಹಾಗೆ ರ್ಯಾಂಡಿ ಇರೋದನ್ನ ನೋಡಿ ಇವಳಿಗೆ ತುಂಬಾನೇ ಸಂತೋಷ ಆಗುತ್ತೆ. ಅಂದಂಗೆ ಇಷ್ಟೊತ್ತಿಗೆ ಕತ್ಲಾಗೋಗಿರುತ್ತೆ. ಹಾಗೆ ಇವರ ಭ್ರಮೆಗಳು ಕೂಡ ನಿಂತೋಗಿರ್ತವೆ. ಇದೆಲ್ಲ ಆದ್ಮೇಲೆ ಡೋರಾ ಈಗ ಆಗ್ತಿರೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರ್ಬೇಕಾದ್ರೆ ಹಾಗೆ ಡಿಯಾಗೋ ಬಂದು ಹೇಳ್ತಾನೆ ನಿನ್ ಜೊತೆ ಮಾತಾಡಿ ನಿನ್ ಜೊತೆ ಕಾಲ ಕಳೆದಿನೇ ಎಷ್ಟೊಂದು ವರ್ಷಗಳಾಗೋಯ್ತು, ಈಗ ಈ ರೀತಿ ನಿನ್ ಜೊತೆ ಒಂದು ಅಡ್ವೆಂಚರ್ ಗೆ ಬಂದಿರೋದು ನನ್ಗೆ ತುಂಬಾ ಖುಷಿ ಆಗಿದೆ ಅಂತ. ಅಂದ್ರೆ ಇವ್ರ ಮಧ್ಯೆ ಇದ್ದಂತ ಕೋಪಗಳೆಲ್ಲ ಹೋಗಿರ್ತವೆ. ನಂತರ ಮಾರನೇ ದಿನ ಮತ್ತೊಂದ್ಸಲ ಇವರೆಲ್ಲರೂ ಡೋರಾ ತಂದೆ ತಾಯಿನ ಹುಡ್ಕೊಂತ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಇವರು ಹೋಗ್ತಿದ್ದಂತ ನೆಲ ಹೋಲಾಗಿ ಸೀದಾ ಒಳಗಡೆ ಬಂದು ಬೀಳ್ತಾರೆ. ಇದಾದ್ಮೇಲೆ ನೋಡ್ದಾಗ್ಲೇ ಇವ್ರಿಗೆ ಗೊತ್ತಾಗೋದು ಇವರು ಒಂದು ಪುರಾತನವಾಗಿರುವಂತ ದೇವಸ್ಥಾನದ ಒಳಗಡೆ ಬಂದು ಬಿದ್ದಿದ್ದಾರೆ ಅಂತ. ಆಗ ಇಲ್ಲೇ ರ್ಯಾಂಡಿಗೆ ಒಂದು ಲಿವರ್ ಕಾಣಿಸುತ್ತೆ. ಈ ಲಿವರ್ ನೇ ಹೇಳಿದ್ರೆ ಡೋರ್ ಓಪನ್ ಆಗಿ ಹೊರಗಡೆ ಹೋಗ್ಬೋದು ಅಂತ ಅದನ್ನ ಎಳಿತಾನೆ. ಆದ್ರೆ ಅವನು ಎಳಿತಿದ್ದಂಗೆನೆ ಈ ಜಾಗದಲ್ಲಿ ನೀರ್ ಬರೋದಕ್ಕೆ ಶುರು ಆಗೋಗುತ್ತೆ. ಇದರಿಂದ ನೀರನ್ನ ಸ್ಟಾಪ್ ಮಾಡೋದಕ್ಕೆ ಮತ್ತೊಂದ್ಸಲ ಲಿವರ್ ಅನ್ನೇ ಎಳಿತಾನೆ. ಈ ಸಲ ಮತ್ತೊಂದು ಜಾಗದಿಂದ ನೀರ್ ಬರೋದಕ್ಕೆ ಶುರು ಆಗೋಗುತ್ತೆ. ಹೀಗೆ ಜಾಸ್ತಿ ನೀರ್ ಬಂದಿದ್ರಿಂದ ಈ ಜಾಗ ತುಂಬ್ತಾ ಇನ್ನೇನು ಇವರು ಸಾಯ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಹೇಗೋ ಮಾಡಿ ರ್ಯಾಂಡಿ ಕೆಳಗಡೆ ಬಂದು ಇಲ್ಲಿದ್ದಂತ ಡೋರ್ ಅನ್ನ ಕೈಯಿಂದನೇ ಓಪನ್ ಮಾಡ್ತಾನೆ. ಇದರಿಂದ ಇವರೆಲ್ಲರೂ ಒಂದು ಪೈಪ್ ನ ಮುಖಾಂತರ ಹೊರಗಡೆ ಬಂದು ಬೀಳ್ತಾರೆ. ನೋಡಿದ್ರೆ ಡೋರಾ ತಂದೆ ತಾಯಿ ಇಬ್ರು
ಕೂಡ ಇಲ್ಲೇ ಇರ್ತಾರೆ. ಹಾಗೆ ಇವರೆಲ್ಲರೂ ಸೇರಿ ನಡೆದಿರುವಂತ ಎಲ್ಲಾ ವಿಷಯನು ಹೇಳಿ, ನಿಮ್ಮ ಫ್ರೆಂಡ್ ಆಗಿರುವಂತ ಅಲೆಂದ್ರೋ ನಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ರು, ನಿಮ್ಮ ಡೈರಿನೂ ಕೂಡ ಕೊಟ್ರು ಅಂತ ಹೇಳಿದಾಗ ಇವಳ ತಂದೆ ತಾಯಿಗಂತೂ ಅಲೆಂದ್ರೋ ಯಾರು ಅಂತಾನೆ ಗೊತ್ತಿರೋದಿಲ್ಲ. ಹಾಗೆ ಹೇಳ್ತಾರೆ, ನಾವಿಲ್ಲಿಗೆ ಬರೋದಕ್ಕಿಂತ ಮುಂಚೆ ನನ್ನ ಡೈರಿನ ಯಾರೋ ಕದ್ದು ಬಿಟ್ಟಿದ್ರು ಅಂತ. ಆಗ್ಲೇ ನಮ್ಗೆ ಗೊತ್ತಾಗೋದು ಈ ಅಲೆಂದ್ರೋ ಬೇರೆ ಯಾರು ಅಲ್ಲ, ಪೋವೆಲ್ ಹಾಗೆ ಅವನ ಟೀಮ್ ನವರು ಇದಾರಲ್ಲ, ಆ ಟೀಮ್ ನ ಲೀಡರ್ ಇವನೇ. ಆಕ್ಚುಲಿ ಡೋರಾ ಹಾಗೆ ಇವಳ ಫ್ರೆಂಡ್ಸ್ ಗಳನ್ನೆಲ್ಲ ಪ್ಲೇನ್ ನಿಂದ ಇಲ್ಲಿಗೆ ಕರ್ಕೊಂಡ್ ಬಂದಿರೋದೇ ಅಲೆಂದ್ರೋ. ಯಾಕೆ ಅಂತಂದ್ರೆ ಇವರೆಲ್ಲರನ್ನು ಯೂಸ್ ಮಾಡ್ಕೊಂಡು ಪರಪಥದಲ್ಲಿರುವಂತ ನಿಧಿನೆಲ್ಲ ತನ್ನ ವಶಕ್ಕೆ ತಗೋಬೇಕು ಅಂತ. ನಂತರ ಇವನು ಇವರೆಲ್ಲರನ್ನು ಕರ್ಕೊಂಡು ಪರಪಥನ ಹುಡ್ಕೊಂಡು ಒಂದು ಬಂಡೆ ಒಳಗಡೆ ಬಂದಾಗ ಇವರ ಮುಂದೆನೆ ಪರಪಥ ದ ಲಾಸ್ಟ್ ಸಿಟಿ ಆಫ್ ಗೋಲ್ಡ್ ಕಾಣಿಸುತ್ತೆ. ಇದನ್ನ ನೋಡಿ ಇವರೆಲ್ಲರಿಗೂ ಕೂಡ ತುಂಬಾನೇ ಸಂತೋಷ ಆಗೋಗುತ್ತೆ. ಆದ್ರಿಂದ ಅಲೆಂದ್ರೋ ಇವರೆಲ್ಲರನ್ನು ಕರ್ಕೊಂಡು ಪರಪಥ ಸಿಟಿ ಹತ್ರ ಹೋಗ್ತಿರ್ತಾನೆ. ಆದ್ರೆ ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಡೋರಾ ಫ್ರೆಂಡ್ ಆಗಿರುವಂತ ಬೂಟ್ಸ್ ಬಂದು ಒಬ್ಬೊಬ್ಬರ ಕೈಗೆ ಕಟ್ಟಿರುವಂತ ಕಟ್ಟನ್ನ ಬಿಚ್ಚೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಡೋರಾ ಹಾಗೆ ಇವಳ ಫ್ರೆಂಡ್ಸ್ ಗಳೆಲ್ಲ ಅಲೆಂದ್ರೋ ಕಡೆ ಜನರ ಜೊತೆ ಫೈಟ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಡ್ತಾರೆ. ಡೋರಾ ತಂದೆ ತಾಯಿ ಮಾತ್ರ ತಪ್ಪಿಸ್ಕೊಂಡು ಬರೋದಕ್ಕಾಗೋದಿಲ್ಲ, ಅವರು ಅಲೆಂದ್ರೋ ಹತ್ರನೇ ಸಿಗಾಕೋಬಿಡ್ತಾರೆ. ಇದರಿಂದ ಇವಳು ತುಂಬಾ ಟೆನ್ಷನ್ ಮಾಡ್ಕೊಂಡು ಬೂಟ್ಸ್ಗೆ ಹೇಳ್ತಿರ್ತಾಳೆ, ಯಾಕೆ ನೀನು ಈ ರೀತಿ ಮಾಡೋದಕ್ಕೆ ಹೋದೆ? ಈಗ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಅಲೆಂದ್ರೋ ಕಡೆ ಜನರು ನನ್ನ ತಂದೆ ತಾಯಿನ ಸಾಯಿಸ್ಬಿಡ್ತಾರೆ, ನನ್ನ ಕೈಲಿ ಅವರನ್ನ ಕಾಪಾಡೋದಕ್ಕಾಗೋದಿಲ್ಲ ಅಂತ ಇವಳು ಬೇಜಾರು ಮಾಡ್ಕೋತಿರ್ಬೇಕಾದ್ರೆ ಸಡನ್ ಆಗಿ ಬೂಟ್ಸ್ ಮಾತಾಡೋದಕ್ಕೆ ಶುರು ಮಾಡಿ ಇವಳಿಗೆ ಹೇಳುತ್ತೆ, ಡೋರಾ ಏನು ಕೂಡ ಯೋಚನೆ ಮಾಡಬೇಡ, ನೀನೀಗ ಒಂಟಿ ಅಲ್ಲ, ನಿನ್ ಜೊತೆ ನಿನ್ನ ಫ್ರೆಂಡ್ಸ್ ಗಳು ಕೂಡ ಇದಾರೆ, ಧೈರ್ಯ ತಗೋ, ನೀನ್ ನಿನ್ ತಂದೆ ತಾಯಿನ ಹುಡುಕ್ತಿ ಅವರನ್ನ ಕಾಪಾಡ್ತೀಯ ಅಂತ. ಇದನ್ನ ಕೇಳಿ ಇವಳಿಗೆ ತುಂಬಾನೇ ಶಾಕ್ ಆಗೋಗುತ್ತೆ. ಅದೇ ಸಮಯಕ್ಕೆ ಇವಳ ಫ್ರೆಂಡ್ಸ್ ಗಳೆಲ್ಲರೂ ಇಲ್ಲಿಗೆ ಬಂದ್ಬಿಡ್ತಾರೆ. ಆದ್ರೆ ಬೂಟ್ಸ್ ಮಾತಾಡ್ತಿರೋದು ಇವ್ರು ಯಾರಿಗೂ ಕೇಳಿಸೋದಿಲ್ಲ. ನಂತರ ಡೋರಾ ಡಿಸೈಡ್ ಮಾಡ್ತಾಳೆ, ನನ್ನ ತಂದೆ ತಾಯಿನ ಕಾಪಾಡಬೇಕು, ಅದ್ರ ಜೊತೆ ಪರಪಥ ನಿಧಿನೂ ಕೂಡ ನೋಡ್ಕೊಂಡ್ ಬರ್ಲೇಬೇಕು ಅಂತ. ಇದಾದ್ಮೇಲೆ ಇವರು ಬಂದು ನೋಡ್ತಾರೆ, ಅಲೆಂದ್ರೋ ಹಾಗೆ ಅವರ ಕಡೆಯ ಜನರೆಲ್ಲರೂ ಪರಪಥ ಸಿಟಿಯ ಗೇಟ್ ಹತ್ರ ಕ್ಯಾಂಪ್ ಅನ್ನ ಹಾಕೊಂಡು ಕುಂತಿರ್ತಾರೆ. ಆದ್ರಿಂದ ಡೋರಾ ಪರಪಥ ಸಿಟಿಯ ಗೇಟ್ ನ ಮುಂದೆ ಇರುವಂತ ಪಾವೆಲ್ ಹಾಗೆ ಸ್ವೈಪರ್ ಹತ್ರ ಒಂದು ವಿಷ ತುಂಬಿರುವಂತ ಕಪ್ಪೆನ ಬಿಡ್ತಾಳೆ. ಅದನ್ನ ಇವರು ಮುಟ್ತಿದ್ದಂಗೆನೆ ಟೆಂಪ್ರವರಿ ಆಗಿ ಇವರ ಕೈ ಕಾಲ್ಗಳೆಲ್ಲ ಪ್ಯಾರಲೈಸ್ ಆಗೋಗ್ತವೆ. ನಂತರ ಇವರು ಗೇಟ್ ಹತ್ರ ಬಂದಾಗ ಇಲ್ಲೂ ಕೂಡ 4 ಲಿವರ್ ಗಳು ಇರ್ತವೆ. ಇದನ್ನ ನೋಡ್ತಿದ್ದಂಗೆನೆ ಇವರಿಗೆ ಅರ್ಥ ಆಗೋಗುತ್ತೆ, ಈ 4 ಲಿವರ್ಸ್ ಗಳನ್ನ ಒಂದೇ ಸಲ ಎಳೆದ್ರೆ ಮಾತ್ರ ಈ ಡೋರ್ ಓಪನ್ ಆಗೋದು ಅಂತ. ಅದೇ ರೀತಿ ಇವರು ಕೂಡ ಲಿವರ್ ಅನ್ನ ಎಳಿತಾರೆ, ಡೋರ್ ಓಪನ್ ಆಗುತ್ತೆ. ಒಳಗಡೆ ನೋಡಿದ್ರೆ ಈ ಜಾಗದಲ್ಲಿ ಹಣ್ಣು ತರಕಾರಿಗಳನ್ನೆಲ್ಲ ಇಟ್ಟಿರ್ತಾರೆ. ಇದನ್ನ ನೋಡ್ತಿದ್ರೆ ಒಂದು ಡೌಟ್ ಅಂತೂ ಬಂದೇ ಬರುತ್ತೆ, ಈ ಜಾಗದಲ್ಲಿ ಜನರು ವಾಸ ಮಾಡ್ತಿದ್ದಾರೆ, ಯಾವುದೋ ಒಂದು ಹಬ್ಬನ ಮಾಡೋದಕ್ಕೆ ತಯಾರಿ ಮಾಡ್ಕೋತಿದ್ರು ಅಂತ. ಆದ್ರೆ ಇವ್ರು ಮಾತ್ರ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ದೆ ಅಲ್ಲೇ ಇದ್ದಂತ ಒಂದು ದೇವಸ್ಥಾನದ ಒಳಗಡೆ ಬರ್ತಾರೆ. ಇಲ್ಲಿ ನೋಡಿದ್ರೆ ಇವರ ಮುಂದೆ 4 ವಿಗ್ರಹಗಳ ಕೈಲಿ ಬೆಳಕನ್ನ ರಿಫ್ಲೆಕ್ಟ್ ಮಾಡುವಂತ 4 ತಟ್ಟೆಗಳು ಇರ್ತವೆ. ಇದು ಏನಿರ್ಬೋದು, ಇಲ್ಲಿಂದ ಮುಂದೆ ಹೇಗ್ ಹೋಗೋದು ಅಂತ ಇವರು ಯೋಚನೆ ಮಾಡ್ತಾ ಅರ್ಥ ಆಗೋಗುತ್ತೆ. ಈ ತಟ್ಟೆಗಳ ಮೇಲೆ ಲೈಟ್ ಅನ್ನ ಹಾಕಿ ಆ ಲೈಟ್ 4 ಸಲ ರಿಫ್ಲೆಕ್ಟ್ ಆಗಿ ಹೋಗಿ ಬಾಕ್ಲನ್ನ ಟಚ್ ಮಾಡಿದ್ರೆ ಮಾತ್ರ ಆ ಬಾಕ್ಲು ಓಪನ್ ಆಗೋದು ಅಂತ. ಅದೇ ರೀತಿ ಇವರು ಕೂಡ ಲೈಟ್ ಅನ್ನ ಹಾಕಿ ಆ ಲೈಟ್ ಅನ್ನ 4 ಸಲ ರಿಫ್ಲೆಕ್ಟ್ ಆಗೋ ರೀತಿ ಮಾಡಿ ಅದನ್ನ ಬಾಗ್ಲು ಮೇಲೆ ಬಿಡ್ತಿದ್ದಂಗೆನೆ ಬಾಗ್ಲು ಓಪನ್ ಆಗೋದಕ್ಕೆ ಶುರುವಾಗುತ್ತೆ. ಆದ್ರೆ ಅದೇ ಸಮಯಕ್ಕೆ ಮೇಲಿಂದ ಒಂದು ಗೋಡೆ ಇವರನ್ನೆಲ್ಲರನ್ನು ನಜ್ಜೋದಕ್ಕೆ ಅಂತ ಬರ್ತಿರ್ಬೇಕಾದ್ರೆ ತುಂಬಾ ಕಷ್ಟಪಟ್ಟು ಇವ್ರು 4 ಜನ ಓಪನ್ ಆಗಿರುವಂತ ಡೋರ್ ನ ಒಳಗಡೆ ಬಂದ್ಬಿಡ್ತಾರೆ. ನಂತರ ಇಲ್ಲಿಂದ ಮುಂದೆ ಹೋಗೋದಕ್ಕೆ ಒಂದು ಹೆಜ್ಜೆನ ಇಡ್ತಾರೆ. ಆದ್ರೆ ಇವರು ಬಟನ್ ನ ರೀತಿ ಇರುವಂತ ಟೈಲ್ಸ್ ನ ಮೇಲೆ ಕಾಲಿಟ್ಟಿದ್ರಿಂದ ಇಲ್ಲಿರುವಂತ ಒಂದು ಟ್ರ್ಯಾಪ್ ಆಕ್ಟಿವೇಟ್ ಆಗಿ ಸಂಪೂರ್ಣವಾದಂತ ಜಾಗ ಬೆಂಡ್ ಆಗೋದಕ್ಕೆ ಶುರುವಾಗಿ ಕೆಳಗಡೆ ತುಂಬಾ ಶಾರ್ಪ್ ಆಗಿರುವಂತ ವಸ್ತುಗಳು ಇವರನ್ನ ಸಾಯಿಸೋದಕ್ಕೆ ಅಂತ ಬರ್ತವೆ. ಆದ್ರೂ ಕೂಡ ಇವರು ಸ್ವಲ್ಪ ತಲೆನ ಓಡಿಸಿ ಅದರಿಂದ ತಪ್ಪಿಸ್ಕೊಂಡು ಮುಂದೆ ಬರ್ತಾರೆ. ಇದರಿಂದ ಇವರೆಲ್ಲರೂ ತುಂಬಾನೇ ಸಂತೋಷ ಪಡ್ತಾರೆ, ನಮ್ಗೇನು ಆಗಿಲ್ಲ, ಜೀವಂತವಾಗಿದ್ದೀವಿ ಅಂತ. ಇದಾದ್ಮೇಲೆ ಮುಂದೆ ನೋಡಿದ್ರೆ ಒಂದಷ್ಟು ಚಿನ್ನದ ವಸ್ತುಗಳು ಹಾಗೆ ತುಂಬಾ ಬೆಲೆ ಬಾಳುವಂತ ವಸ್ತುಗಳೆಲ್ಲ ಇರ್ತವೆ. ಇವ್ರಿಗೆಲ್ಲ ಅನ್ನಿಸ್ತಿರುತ್ತೆ ಇದೇ ನಿಧಿನ ನಾವು ಹುಡ್ಕೊಂಡ್ ಬಂದಿರೋದು ಅಂತ. ಆದ್ರೆ ಡೋರ್ ಆಗಿ ಅರ್ಥ ಆಗೋಗುತ್ತೆ ಇದು ಆ ನಿಧಿ ಅಲ್ಲ ಅಂತ. ಆದ್ರಿಂದ ಕಲ್ಲಿನ ಮೇಲಿರುವಂತ ಲಿಪಿಗಳನ್ನ ಓದ್ದಾಗ ಇವಳಿಗೆ ಗೊತ್ತಾಗುತ್ತೆ ದೇವರ ಮೂರ್ತಿಯ ಕೈಯಲ್ಲಿ ತುಂಬಾ ಬೆಲೆ ಬಾಳುವಂತ ವಸ್ತುನ ಇಟ್ರೆ ಎಲ್ಲಾ ಚಿನ್ನ ನಿಮ್ದಾಗುತ್ತೆ ಅಂತ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಅಲೆಂದ್ರೋ ಬಂದು ಹೇಳ್ತಾನೆ, ಆ ಬೆಲೆ ಬಾಳುವಂತ ವಸ್ತು ನನ್ಗೇನು ಗೊತ್ತು ಅಂತ ಹೇಳ್ತಾನೆ. ಅದೇ ನಿಧಿಲಿರುವಂತ ಒಂದು ಚಿನ್ನದ ಕಾಯಿನ್ ಅನ್ನ ತಗೊಂಡ್ ಬಂದು ಆ ದೇವರ ಮೂರ್ತಿಯ ಕೈಯಲ್ಲಿ ಇಡ್ತಾನೆ. ಈಗ ಎಲ್ಲಾ ಚಿನ್ನ ನಂದಾಗುತ್ತೆ ಅಂತ. ಆಗ ಡೋರಾ ಇವನಿಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ, ನೀನ್ ಅನ್ಕೊಂಡಂಗೆ ನಾವೆಲ್ಲರೂ ಉಡ್ಕೊಂಡ್ ಬಂದಿರುವಂತ ನಿಧಿ ಇದಲ್ಲ, ಇದು ನಮ್ಮೆಲ್ಲರನ್ನು ಟೆಸ್ಟ್ ಮಾಡೋದಕ್ಕೆ ಒಂದು ಟ್ರ್ಯಾಪ್ ಅಂತ ಹೇಳ್ತಿದ್ದಂಗೆನೆ ಅಲೆಂದ್ರೋ ನಿಂತಿದ್ದಂತ ನೆಲ ಎಲ್ಲ ಕುಸಿಯೋದಕ್ಕೆ ಶುರು ಆಗಿ ಇವನು ಇನ್ನೇನು ಜ್ವಾಲಾಮುಖಿ ಒಳಗಡೆ ಬೀಳೋದ್ರಲ್ಲಿ ಇರ್ತಾನೆ. ಆಗ ಇಲ್ಲಿಗೆ ಈ ನಿಧಿನ ಕಾಯ್ತಿರುವಂತ ಇಂಕಾ ಜನಾಂಗದ ಜನರು ಬರ್ತಾರೆ. ಅಷ್ಟೆಲ್ಲ ಇವ್ರ ಜೊತೆ ನಾವೀಗಾಗ್ಲೇ ನೋಡಿರುವಂತ ವಯಸ್ಸಾದಂತ ಮಹಿಳೆಯನ್ನು ಕೂಡ ಬಂದಿರ್ತಾರೆ. ಇವರೆಲ್ಲರೂ ಅಲೆಂದ್ರೋ ಕಡೆಯ ಜನರನ್ನ ಸಾಯಿಸಿ ಡೋರಾ ತಂದೆ ತಾಯಿನ ಸೇಫ್ ಆಗಿ ಕರ್ಕೊಂಡ್ ಬಂದಿರ್ತಾರೆ. ನಂತರ ನೋಡ್ತಿದ್ದಂಗೆನೆ ಆ ವಯಸ್ಸಾಗಿರುವಂತ ಮಹಿಳೆ ದೇವರ ರೀತಿ ಬದಲಾಗ್ತಾರೆ. ಅಂದ್ರೆ ಈ ಜನರ ಹತ್ರ ಇನ್ನೂ ಕೂಡ ಮ್ಯಾಜಿಕಲ್ ಪವರ್ಸ್ ಗಳೆಲ್ಲ ಇದಾವೆ ಅಂತ. ಅವರು ಇವ್ರ ಮೇಲೂ ಕೂಡ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಡೋರಾ ಬಂದು ಇವರೆಲ್ಲರಿಗೂ ಅರ್ಥ ಮಾಡಿಸ್ತಾಳೆ, ನಮ್ಗೆ ನಿಮ್ಮ ನಿಧಿ ಬೇಡ, ಈ ಟೆಸ್ಟ್ ನಲ್ಲಿ ನಾನು ಬರೀ ಪಾಸ್ ಆಗ್ಬೇಕು ಅಷ್ಟೇ ಅಂತ ಹೇಳಿ ಆ ದೇವರ ಮೂರ್ತಿ ಹತ್ರ ಬಂದು ಹಿಂದಿನ ಕಾಲದಲ್ಲಿ ತುಂಬಾ ಬೆಲೆ ಬಾಳ್ತಿದ್ದಂತ ವಸ್ತು ಅಂತಂದ್ರೆ ಅದು ನೀರು ಅಂತ ಹೇಳಿ ಆ ದೇವರ ಮೂರ್ತಿಯ ಕೈಯಲ್ಲಿ ಹಾಕ್ತಿದ್ದಂಗೆನೆ ಮುಂದೆ ಇರುವಂತ ಒಂದು ಡೋರ್ ಓಪನ್ ಆಗುತ್ತೆ. ಆ ಡೋರ್ ನ ಒಳಗಡೆ ನೋಡಿದ್ರೆ ತುಂಬಾನೇ ದೊಡ್ಡದಾಗಿರುವಂತ ಚಿನ್ನದಿಂದಾನೇ ಮಾಡಿರುವಂತ ಒಂದು ಕೋತಿಯ ವಿಗ್ರಹ ಇರುತ್ತೆ. ಅದ್ನೇ ಇವರೆಲ್ಲರೂ ತುಂಬಾ ಆಶ್ಚರ್ಯದಿಂದ ಸಂತೋಷದಿಂದ ನೋಡ್ತಿರ್ಬೇಕಾದ್ರೆ
ಇರ್ಬೇಕಾದ್ರೆ ಆ ಕಳ್ಳ ಸ್ವೈಪರ್ ಬಂದು ಆ ದೇವರ ವಿಗ್ರಹನ ಎತ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಈ ಜಾಗ ಭಯಂಕರವಾಗಿ ಅಲುಗಾಡ್ತಾ ನಾಶ ಆಗೋದಕ್ಕೆ ಶುರುವಾಗುತ್ತೆ. ಹೇಗೋ ಮಾಡಿ ಡೋರಾ ಹಾಗೆ ಅವಳ ಫ್ರೆಂಡ್ಸ್ ಗಳೆಲ್ಲ ಹೊರಗಡೆ ಬಂದಾಗ ನೋಡ್ತಾರೆ ಸ್ವೈಪರ್ ಆ ದೇವರ ವಿಗ್ರಹನೇ ಎತ್ಕೊಂಡು ಓಡ್ತಿರ್ತಾನೆ. ಇದರಿಂದ ಡೋರಾ ಆ ದೇವರ ಮೂರ್ತಿನ ತಗೊಂಡ್ ಬಂದು ಮತ್ತೆ ಅದರ ಜಾಗದಲ್ಲಿ ಇಡ್ತಿದ್ದಂಗೆನೆ ನಾಶ ಆಗ್ತಿದ್ದಂತ ಜಾಗ ಎಲ್ಲ ಮತ್ತೊಂದ್ಸಲ ನಾರ್ಮಲ್ ಆಗಿ ಮೊದ್ಲು ಹೇಗಿತ್ತೋ ಹಾಗೆ ಕನ್ವರ್ಟ್ ಆಗುತ್ತೆ. ಇದನ್ನ ನೋಡಿ ಡೋರಾ ತಂದೆ ತಾಯಿ ತುಂಬಾನೇ ಸಂತೋಷ ಪಡ್ತಾರೆ. ಹಾಗೆ ಇಷ್ಟೊತ್ತಿಗೆ ಸ್ಯಾಮಿ ಹಾಗೆ ಡಿಯಾಗೋ ಇಬ್ರು ಕೂಡ ಒಬ್ಬರನ್ನೊಬ್ರು ಇಷ್ಟಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಇದೆಲ್ಲ ಆದ್ಮೇಲೆ ಅಲ್ಲಿಂದ ಸೀದಾ ಇವರು ಮನೆಗ್ ಬರ್ತಾರೆ. ನಂತರ ಈ ಮೂವಿಯ ಕೊನೆಯ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಎಲ್ರು ಜೀವಂತವಾಗಿ ವಾಪಸ್ ಬಂದಿರೋದ್ರಿಂದ ಸಂತೋಷ ಪಡ್ತಿರ್ಬೇಕಾದ್ರೆ ಡೋರಾ ಇವಳ ತಂದೆ ತಾಯಿಗೆ ಹೇಳ್ತಾಳೆ, ನಾನು ಇಷ್ಟು ವರ್ಷ ನನ್ನ ಜೀವನನ ಕಾಡ್ನಲ್ಲಿ ಕಳೆದಿದ್ದೀನಿ, ತುಂಬಾ ವಿಷಯಗಳನ್ನೆಲ್ಲ ತಿಳ್ಕೊಂಡಿದ್ದೀನಿ. ಆದ್ರೆ ಇನ್ಮೇಲಿಂದ ಉಳಿದಿರೋಂತ ನನ್ನ ಜೀವನನ ಸ್ಕೂಲ್ಗೆ ಹೋಗಿ ಮಾಮೂಲಿ ಮಕ್ಳು ತರ ಕಳಿಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಡೋರಾ ಖುಷಿಗೋಸ್ಕರ ಇವಳ ತಂದೆ ತಾಯಿ ಏನೋ ಒಪ್ಕೊಬಿಡ್ತಾರೆ. ಆದ್ರೆ ಅವಳು ಹೋಗ್ತಿದ್ದಂಗೆನೆ ಇವರಿಬ್ರು ಅಳೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಮಗಳು ನಮ್ಮಿಂದ ದೂರ ಆಗೋದ್ರೆ ಏನ್ ಮಾಡೋದು ಅಂತ. ಇದಾದ್ಮೇಲೆ ಸೀನ್ ಸ್ಕೂಲ್ ನ ಕಡೆಗೆ ಶಿಫ್ಟ್ ಆದಾಗ ಡೋರಾ ಇವಳ ಫ್ರೆಂಡ್ಸ್ ಗಳ ಜೊತೆ ಆರಾಮಾಗಿ ಸ್ಕೂಲ್ ನಲ್ಲಿ ಕಾಲ ಕಳೀತಿರ್ತಾಳೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಜವಾಗ್ಲೂ ಈ ಮೂವಿ ನಿಮ್ಗೆ ಹೇಗೆ ಅನಿಸ್ತು ಅಂತ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.